ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಇದೀಗ ಕಾವೇರಿದೆ. ಮಂಡ್ಯದಲ್ಲಿ ಜೆಡಿಎಸ್ ಉಳಿವಿಗಾಗಿ ಎಚ್ಡಿಕೆ ಗೆಲುವು ಅನಿವಾರ್ಯವಾಗಿದೆ. ಹೀಗಾಗಿ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ದಳಪತಿಗಳು. ಯಾರ ಮೇಲೂ ಕೂಡ ಹೆಚ್ಚಾಗಿ ನಂಬಿಕೆ ಇಲ್ಲದೆ ಅವರೇ ಪ್ರಚಾರವನ್ನ ಮಾಡ್ತಾರೆ. ಮಂಡ್ಯದಲ್ಲಿ ಜೆಡಿಎಸ್ ಉಳಿವಿಗೆ ಎಚ್ಡಿಕೆ ಗೆಲುವು ಅನಿವಾರ್ಯ ಆಗಿದೆ ಈ ಬಾರಿ. ಹೀಗಾಗಿ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ದಳಪತಿಗಳು. ಯಾರ ಮೇಲೂ ಕೂಡ ಹೆಚ್ಚು ಅವಲಂಬಿತವಾಗದೆ ಅಖಾಡಕ್ಕೆ ಇಳಿದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಪ್ರಚಾರದ ಜವಾಬ್ದಾರಿಯನ್ನ ತಾವೇ ಹೊತ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಯಾಕಂದ್ರೆ ಕಳೆದ ಬಾರಿ ಚುನಾವಣೆಗಳಲ್ಲಿ ಅವರು ನೋಡಿದ್ದಾರೆ 2019 ಲೋಕಸಭಾ ಚುನಾವಣೆಯಲ್ಲಿ. ಹೀಗಾಗಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಈ ಬಾರಿ ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಏಪ್ರಿಲ್ 16ರಿಂದ ಮಂಡ್ಯದಲ್ಲಿ 8 ದಿನಗಳ ಕಾಲ ಕುಮಾರಸ್ವಾಮಿ ಅವರು ಅಲ್ಲೇ ಇರ್ತಾರೆ. ಮಳವಳ್ಳಿ, ಕೆಆರ್ಪೇಟೆ, ಮೇಲ್ಕೋಟೆ, ಶ್ರೀರಂಗಪಟ್ಟಣ, ನಾಗಮಂಗಲ, ಮದ್ದೂರು, ಮಂಡ್ಯ ನಗರದಲ್ಲೇ ಪ್ರಚಾರವನ್ನ ನಡೆಸಲಿದ್ದಾರೆ. ಎಚ್.ಡಿ. ದೇವೇಗೌಡರು ಹೆಚ್ಚಾಗಿ ಮಂಡ್ಯ ಕಡೆ ಬರಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಮಂಡ್ಯ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರೇ ಹೆಚ್ಚು ನಿರ್ಣಾಯಕ. ಒಕ್ಕಲಿಗರ ಬೆಂಬಲ ಮೈತ್ರಿ ಸಿಗಬೇಕಾದ್ರೆ ನೀವೇ ಹೆಚ್ಚಾಗಿ ಪ್ರಚಾರ ಮಾಡಿ. ಮಾಜಿ ಸಿಎಂ ಎಚ್ಡಿಕೆಗೆ ಜೆಡಿಎಸ್ ಮಾಜಿ ಶಾಸಕರು ಮುಖಂಡರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರೇ ಹೆಚ್ಚಿದ್ದಾರೆ. ಹೀಗಾಗಿ ನೀವೇ ಪ್ರಚಾರ ಮಾಡಿ. ಒಕ್ಕಲಿಗರ ಬೆಂಬಲ ಮೈತ್ರಿ ಸಿಗಬೇಕಾದ್ರೆ ನೀವೇ ಹೆಚ್ಚಾಗಿ ಪ್ರಚಾರ ಮಾಡಬೇಕು. ಮಾಜಿ ಸಿಎಂ ಎಚ್ಡಿಕೆಗೆ ಜೆಡಿಎಸ್ ಮಾಜಿ ಶಾಸಕರು ಮುಖಂಡರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೀಗಾಗಿ ಮಂಡ್ಯದಲ್ಲಿ ನಿರಂತರವಾಗಿ 8 ದಿನ ಪ್ರಚಾರವನ್ನ ನಡೆಸಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ದೇವೇಗೌಡರು ಹೆಚ್ಚಾಗಿ ಮಂಡ್ಯ ಕಡೆ ಬರಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನೀವೇ ಪ್ರಚಾರವನ್ನ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ಪ್ರತಿನಿಧಿ ರವಿ ಲಾಲಿಪಾಳ್ಯ. ರವಿ, ಈ ಬಾರಿ ಮಂಡ್ಯ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಕುಮಾರಸ್ವಾಮಿ ಅವರು ಯಾವ ರೀತಿಯಾದಂತಹ ಸ್ಟ್ರಾಟಜಿಯಿಂದ ಮಾಡಿಕೊಂಡಿದ್ದಾರೆ? ದಿವ್ಯಾ, ಹೇಳಿ ಕೇಳಿ 4ನೇ ತಾರೀಕು ನಾಮಪತ್ರ ಸಲ್ಲಿಸಿ ಹೋಗಿರ್ತಕ್ಕಂಥ ಮಾಜಿ ಸಿಎಂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಕ್ಷಣದವರೆಗೂ ಮಂಡ್ಯಕ್ಕೆ ಬಂದಿಲ್ಲ. ಹೀಗಾಗಿ ಅವರು ನಾಪತ್ತೆ ಆಗಿದ್ದಾರೆ, ಕಾಣೆಯಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ವೈರಲ್ ಆಗಿತ್ತು. ಆದ್ರೆ ಇದ್ಯಾವ್ದಕ್ಕೂ ಸೊಪ್ಪಾಗ್ತಂತ ಜೆಡಿಎಸ್ ನಾಯಕರು ಈಗ ಕುಮಾರಸ್ವಾಮಿ ಅವ್ರನ್ನ ಕರೆಸ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅವರು ನಿರಂತರವಾಗಿ ಅಂದ್ರೆ 16ನೇ ತಾರೀಕಿನಿಂದ 24ನೇ ತಾರೀಕುವರೆಗೂ ಒಂದೊಂದು ಕ್ಷೇತ್ರದಲ್ಲಿ ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಹಾಗಾಗಿ ಒಂದೊಂದು ಕ್ಷೇತ್ರದ ತಾಲೂಕು ಕೇಂದ್ರಗಳಲ್ಲಿ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. 16ನೇ ತಾರೀಕು ಮಳವಳ್ಳಿಯಿಂದ ಈ ಒಂದು ಸಭೆ ಆರಂಭ ಆಗುತ್ತೆ. 24ನೇ ತಾರೀಕು ಬಹಿರಂಗ ಮತ ಪ್ರಚಾರ ಮಾಡ್ತಕ್ಕಂಥದ್ದು ಅಂತ್ಯಗೊಳ್ಳೋದ್ರಿಂದ ಆ ಕ್ಷಣದವರೆಗೂ ನಿರಂತರವಾಗಿ 1 ವಾರ ಅಂದ್ರೆ 8 ದಿನಗಳ ಕಾಲ ಮತಯಾಚನೆ ಮಾಡ್ಲಿದ್ದಾರೆ. ಆ ನಂತರ ಅಂದ್ರೆ ಏನು ಎಲ್ರು ಜೆಡಿಎಸ್ ನಾಪತ್ತೆ ಆಗಿದ್ದಾರೆ ಅಥವಾ ಪ್ರಚಾರ ಮಾಡೋರು ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆ ಮೂಲಕ ಅವರು ವಿರೋಧಿಗಳಿಗೆ ಒಂದು ಉತ್ತರವನ್ನ ಕೊಡ್ತಾ ಇದ್ದಾರೆ. ದಿವ್ಯಾ, ಓಕೆ ರವಿ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.